ಶಿವಕುಮಾರ್ ನಾಟಿಕರ್ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದ್ರ, ಸರ್ ಅವ್ರು ಯಾರು ನಾಟಕರ್ ಅವರು ಅಪೋಸಿಷನ್ ಲೀಡರ್ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಷಯಗಳು ಇಟ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೋಟೋಕಾಲ್ ಅವರು ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಪ್ರೋಟೋಕಾಲ್ ನಿಗಮ ಮಂಡಲ್ ಅವರಿಗೆ ಏನದ ಕ್ಯಾಬಿನೆಟ್ ದರ್ಜೆ ಕೊಟ್ರ. 10 ವರ್ಷದಿಂದ ಹಿಡ್ಕೊಂಡು 40 ವರ್ಷ ರಾಜಕೀಯ ಮಾಡಿದವ್ರದ್ದು ಪ್ರಶ್ನೆ ಮಾಡ್ತಿರಪ್ಪ ಅಂದ್ರ, ಆ 40 ವರ್ಷ ರಾಜಕೀಯ ಮಾಡೋದು ನಮ್ದು ವಯಸ್ಸಿಲ್ಲ. ಕಮಾಂಡ್ ಸ್ಟ್ರಾಂಗ್ ಇದಾರೆ. ನಮ್ಗೆ ಏನೋ ಮಾಡಿದ್ರೆ ಮೊನ್ನೆ ಹ್ಯಾಂಗ ಅವ ಪ್ರಕಾಶ್ ಮ್ಯಾಕಿರಿ ಅವರು ಹ್ಯಾಂಗ್ ಹಿಡಿದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡೋದು. ಯಾರು ಶಾಸಕರದಾರಲ್ಲ ಅವ್ರಿಗೆ ಕೇಳ್ಬೇಕು. ಬರೀ ನೀವು ಹೇಳೋದೈತು ಮಾಡೋದು ಯಾವಾಗ? ಹೋರಾಟದಿಂದ ಸ್ವತಂತ್ರ ಸಿಕ್ಕ್ಯಾರ, ಬ್ರಿಟಿಷರು ಓಡೋಗ್ಯಾರ. ಇವ್ರು ಸ್ವತಂತ್ರ ಇವ್ರು ಮೊನ್ನೆ ಮತ್ತೆ ಎಲ್ಲಾರು ಕೂತು ಹೊಳಿ ನೀರು ಬಿಡಿಸಿಲ್ಲ ಮಹಾರಾಷ್ಟ್ರದಿಂದ. ಎಲ್ರದು ಮನಿ ಮುರಿದಾರ ಅಂತ ಹೇಳ್ತಾರೆ ಯಾರು ನಾಟಿಕರ ಸಾಹೇಬ್ರು. ಸ್ವತಂತ್ರ ಶಕ್ತಿ ಬಹಳ ದೊಡ್ಡದ. ಮಾಡಿ ಹೋರಾಟ ಮಾಡಿ, ಹೋರಾಟ ಯಾಕೆ ಮಾಡಲ್ಲ ಅವರು? ಹೋರಾಟದಿಂದ ಬಂದಾರಲ್ರಿ, ಹುಟ್ಟು ಹೋರಾಟಗಾರರೇ ಮಾಡಿ ಹೋರಾಟ ಮಾಡ್ಲಿಲ್ಲ. 6 ಬಾರಿ ಯಾಕೆ ಶಾಸಕ ಮಾಡಿದ್ರು ಅವ್ರಿಗೆ? ಅವ್ರು ಕೆಟ್ಟವ್ರಿದ್ರೆ 6 ಬಾರಿ ಯಾಕೆ ಶಾಸಕ ಮಾಡ್ತಿರು? ಎಷ್ಟು ಮಾಡ್ಯಾನ ತೋರ್ಸಿವಿ. ಈ ಬಾರಿ 2028ಕ್ಕೆ ಯಾರೇ ಶಾಸಕರಾಗಿ ನೋಡ್ಬೇಕಾದ್ರೆ ಮತ್ತ ಮಾಲಿಕೆ ಸಾಧನೆ. ಕುಮಾರಣ್ಣವ್ರ ಹೋಗಿ ರೊಕ್ಕ ತಂದು ಹಾಕೊಡು ಅಂತ ಮಾಡಿಸ್ಕೊಡ್ತೀವಿ. ಮುಂದಿನ ಸಲ ಎಂ.ಆರ್. ಪಾಟೀಲ್ ಕೈಲೇ ಮಾಡಿಸ್ಕೊಡ್ತೀವಿ. ಮತ್ ಮುಂದಿನ ಕೆಲಸ ಅದಕ್ಕೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ರಿ ನಾಟಿಕರ್ ಸಾಹೇಬ್ರೆ, ನಾವು ಇದಕ್ಕೆ ಖಂಡಿಸ್ತೀವಿ. ಇಲ್ಲೇ ಹೋಟೆಲ್ದಾಗ ಲಚ್ಚ ಪಚ್ಚ ಮಾಡೋರು ಹೇಳ್ಯಾರ್ರಿ. ಮತ್ತ ಇಲ್ಲಿ ಎಲ್ಲರೂ ಕಾರ್ಯಕರ್ತ ಅವ್ರು ಹೇಳಿ ನಾವು ಮತ್ತೆ ಮಾಲಿಕೆ ಸಾಹೇಬ್ರಿಗೆ ಈ ತರ ಹಗುರವಾಗಿ ಮಾತಾಡೋದು ತಪ್ಪ. ಶಾಸಕರ ತಪ್ಪಿಲ್ಲ, ಶಾಸಕರ ಮಗನ ತಪ್ಪಿಲ್ರಿ. ನಿಮ್ ತಪ್ಪ ಬರೋದು, ಮಾಧ್ಯಮದ ತಪ್ಪು, ಅಪೋಸಿಷನ್ ಲೀಡರ್ ತಪ್ಪ. ಮಾಲಿಕೆ ಸಾಹೇಬ್ರ ಬಗ್ಗೆ ಮಾತಾಡಿರಲ್ಲ, ಅದು ತಪ್ಪ. ನಿಮ್ಗೆ ಅವ್ರ ಬಗ್ಗೆ ಮಾತಾಡೋದು ನೈತಿಕತೆ ನಿಮ್ಮಲ್ಲೇ ಇಲ್ಲ. ಅವ್ರ ಬಗ್ಗೆ ಮಾತಾಡಿದಕ್ಕೆ ನಮ್ಗ ನೋವು ಉಂಟಾಗ್ಯದ. ಅದರಿಂದ ನಾವು ಪ್ರೆಸ್ ಮೀಟ್ ಮುಖಾಂತರ ನಿಮ್ಗ ಸುದ್ದಿ ಮುಟ್ಟಿಸಿದ್ವಿ. ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪ್ರೆಸ್ ಮೀಟ್ ಬರುವ ಉದ್ದೇಶ ಏನಂದ್ರೆ, ಮೊನ್ನೆ ದಿವಸ ಶಿವಕುಮಾರ್ ನಾಟಿಕರ್ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದ್ರ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಷಯಗಳು ಇಟ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಮಾಡೋದು, ಕ್ವಶನ್ ಕೇಳೋದು ಅದು ಸರಿ, ಕರೆಕ್ಟ್ ಅದ. ತಾಲೂಕಿನ ಆಡಳಿತ ಯಾರು ಶಾಸಕರದಾರಲ್ಲ ಅವ್ರಿಗೆ ಕೇಳ್ಬೇಕು. 10 ವರ್ಷದಿಂದ ಹಿಡ್ಕೊಂಡು 40 ವರ್ಷ ರಾಜಕೀಯ ಮಾಡಿದವ್ರದ್ದು ಪ್ರಶ್ನೆ ಮಾಡ್ತಿರಪ್ಪ ಅಂದ್ರ, ಆ 40 ವರ್ಷ ರಾಜಕೀಯ ಮಾಡೋದು ನಮ್ದು ವಯಸ್ಸಿಲ್ಲ. ಅವ್ರು ಹಿಂದೆ ಏನ್ ಮಾಡಿರ್ತಾರೆ, ಇದು ಇಡೀ ತಾಲೂಕಿನ ಜನರಿಗೆ, ಅವ್ರು ವರ್ಗಿದ್ದವ್ರಿಗೆ, ಮಾಲಿಕೆ ಸಾಹೇಬ್ರು ಅವ್ರದ್ದು ವರ್ಗಿದ್ದವ್ರಿಗೆ ಗೊತ್ತದ ಏನ್ ಕೆಲಸ ಮಾಡಿರೋ ತಾಲೂಕಿನಾಗ, ಅಭಿವೃದ್ಧಿ ಏನ್ ಮಾಡಿರಲ್ಲ. ಹಂಗಾಗಿ ನಮ್ಮ ಮಾಲಿಕೆ ಸಾಹೇಬರಿಗೆ ಈ ತರ ಹಗುರವಾಗಿ ಮಾತಾಡೋದು ತಪ್ಪ. ಮಾಜಿ ಸಚಿವರು ಅದಾರ ಅಂದ್ರ ಜನರದು ಮನಿ ಮುರಿದಾರ ಅಂತ ಹೇಳ್ತಾರೆ ಯಾರು ನಾಟಿಕರ ಸಾಹೇಬ್ರು. ಜನರ ಮನಿ ಏನ್ ಜನರ ಮನಿ ಮುರಿದಾರಪ್ಪ? ಇವತ್ತ ಹಸಿರು ಕ್ರಾಂತಿ ನೋಡಬೇಕಿರ್ಬೋದು. ಪ್ರತಿಯೊಂದು ಹಳ್ಳಿಯಾಗ ಯಾವುದೇ ರೈತರಿಗೆ ಹೋಗಿ ಕೇಳ್ರಿ, ಈ ಬಾರಿ 2028ಕ್ಕೆ ಯಾರೇ ಶಾಸಕರಾಗಿ ನೋಡ್ಬೇಕಾದ್ರೆ ಮತ್ತ ಮಾಲಿಕೆ ಸಾಧನೆ. ಯಾಕತ್ತಾರ ಅವರು 6 ಬಾರಿ ಯಾಕೆ ಶಾಸಕ ಮಾಡಿದ್ರು? ಅವ್ರಿಗೆ ಅವ್ರು ಕೆಟ್ಟವ್ರಿದ್ರೆ 6 ಬಾರಿ ಯಾಕೆ ಶಾಸಕ ಮಾಡ್ತಿರು? ಅದಕ್ಕೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ರಿ ನಾಟಿಕರ್ ಸಾಹೇಬ್ರೆ, ನಾವು ಇದಕ್ಕ ಖಂಡಿಸ್ತೀವಿ. ಅದಕ್ಕ ನಮ್ಗ ಯಾವ್ದು ನೀವು ಏನು ಈ ಶಾಸಕರಿಗೆ ಕೇಳಿದ್ರೆ ಏನು ತಪ್ಪಲ್ಲ. ಯಾವುದೇ ಅಭಿವೃದ್ಧಿ ಇಲ್ಲ ತಾಲೂಕಿನಲ್ಲಿ, ಅವ್ರಿಗೆ ಕೇಳ್ಬಹುದು, ನಾವು ಕೇಳ್ಬಹುದು, ನೀವು ಕೇಳ್ಬಹುದು, ಬೇರೆ ಪಕ್ಷ ಇರೋ ಪಕ್ಷದವ್ರು ಕೇಳ್ಬಹುದು. ಆದ್ರೆ ಮಾಲಿಕೆ ಸಾಹೇಬ್ರ ಬಗ್ಗೆ ಮಾತಾಡಿರಲ್ಲ, ಅದು ತಪ್ಪ. ನಿಮ್ಗೆ ಅವ್ರ ಬಗ್ಗೆ ಮಾತಾಡೋದು ನೈತಿಕತೆ ನಿಮ್ಮಲ್ಲೇ ಇಲ್ಲ. ಅವರು ಮಾಜಿ ಸಚಿವರು ಅದಾರ, ದೊಡ್ಡ ನಾಯಕರು ಅದಾರ. ಅವ್ರ ಬಗ್ಗೆ ಮಾತಾಡಿದಕ್ಕೆ ನಮ್ಗ ನೋವು ಉಂಟಾಗ್ಯದ. ಅದರಿಂದ ನಾವು ಪ್ರೆಸ್ ಮೀಟ್ ಮುಖಾಂತರ ನಿಮ್ಗ ಸುದ್ದಿ ಮುಟ್ಟಿಸಿದ್ವಿ. ಸರ್ ಅವ್ರು ಯಾರು ನಾಟಕರ್ ಅವರು ಅಪೋಸಿಷನ್ ಲೀಡರ್. ಅವ್ರ ಕೆಲಸ ನಾವ್ ಏನೋ ತಪ್ಪು ಮಾಡಿದ್ರೆ ಹಿಡಿಯೋ ಕೆಲಸನೇ ಅವ್ರದ್ದು. ಮಾಡ್ಲಿ, ಅದಕ್ಕೆ ಮಾಡಿದ್ಮೇಲೆ ಮಾಡಿದ್ ಹೇಳ್ತಾರಲ್ಲ, ಅದಕ್ಕೆ ಏನೋ ಮುಂದೆ ಹೈಕಮಾಂಡ್ ಕುಳ್ಳಿ, ಅವರು ಹೈಕಮಾಂಡ್ ಕುಳ್ಳಿ, ಡಿ ಸಿ ಕುಳ್ಳಿ, ಅವ್ರು ಏನ್ ಮಾಡ್ತಾರ ತಪ್ಪು ಮಾಡಿವಿ ಅಂದ್ರೆ ತಪ್ಪು ಎಲ್ಲರ ಕೈಲಿ ಆಗ್ತವ್ರಿ. ಮಾಡ್ಯಾರಲ್ಲ, ಅದಕ್ಕೆ ನೀವು ಏನಾರು ಮಾಡ್ರಿ. ಅದು ಪಕ್ಷದಾಗಿದ್ದು ಸಣ್ಣ ಪುಟ್ಟ ಪಕ್ಷ ಬಂದಾಗ ನಾವೆಲ್ಲ ಒಂದಾಗ್ತೀವಿ. ನಮ್ಮ ಮನೆಯೊಳಗೆ ನಾವು ಜಗಳದಾಗ ನಾವ್ ಏನೋ ಮಾಡ್ಕೋತೀವಿ, ನಾವು ಹೇಳ್ತೀವಿ. ಪ್ರೋಟೋಕಾಲ್ ಅವರು ಉಲ್ಲಂಘನೆ ಮಾಡ್ತಾರ ಅಂತ ಹೇಳ್ತಾ ಇದ್ದೀವಿ. ಪ್ರೋಟೋಕಾಲ್ ನಿಗಮ ಮಂಡಲ್ ಅವರಿಗೆ ಏನದ ಕ್ಯಾಬಿನೆಟ್ ದರ್ಜೆ ಕೊಟ್ರ. ಅದು ಮಾಡ್ತಾರ ಇಲ್ಲ ಅಂತ ನೀವು ಮತ್ತೊಂದ್ ಸಲ ವಿಚಾರ ಮಾಡಿ ನಾವು ಮತ್ತೊಂದ್ ಸಲ ಕ್ವಶನ್ ಕೇಳ್ರಿ. ಅದು ಬರ್ಬೋದು, ಮಾಡ್ಲಾಕ ಮಾಡ್ತಾರ. ಇಲ್ಲೇ ಯಾಕೆ ಮಾಡಿಲ್ಲ, ಇಲ್ಲಿ ಅನುಕೂಲ ಆಗ್ಯದ, ಇಲ್ಲಿ ಮಾಡ್ಯಾರ ಅವರು. ಅಲ್ಲಿ ಮಾಡ್ಬೋದು. ಅಂದ್ರೆ ನಿಮ್ಮ ಅನುಸ್ಕೃತಿ ಏನಾದ್ರು ಅವ್ರಿಗೆ ನಿಗಮ ಮಂಡಲ ಕೊಟ್ಟರೆ ಅದು ಇದ್ರು ಮಾಡಬೇಡ, ಇಲ್ಲೇ ಮಾಡ್ತಾರ, ಅಲ್ಲಿ ಮಾಡಬೇಡ ಅಂತ ಇಲ್ಲೇ ಸಿಕ್ಕಾದ ನೋಡ್ರಿ.
ಎಂ ಆರ್ ಪಾಟೀಲ್ ಸಾಹೇಬ್ ಇಂಡೈರೆಕ್ಟ್ ಆಗಿ ಏನಿರೋ ನೀವು ಒಪ್ಕೊಳ್ಳಿರಲ್ರಿ ಮತ್ತ ಅವ್ರಿಗೆ ನಿಗಮ ಮಂಡಲ ದರ್ಜೆ ಕೊಟ್ಟರಲ್ರಿ ಅಲ್ಲಿ ಸಮಸ್ಯೆಕರ ಮಾಡ್ಬೋದ್ರಿ ಅವ್ರಿ ಮಾಡ್ಕೊಡ್ತಾರೆ ನೋಡ್ರಿ ಅವ್ರೇ ಹೇಳದಂತ ಮಾಡ ಅವ್ರ ಕೆಲ್ಸನದ ಅಪೋಸಿಷನ್ದಾಗ ಕೂತಾರ ಅವ್ರು ಹೋರಾಟ ಮಾಡ್ಲಿ ನಮ್ ತಪ್ಪುಗಳು ಹಿಡೀಲಿ ನಮ್ಗೆ ಶಿಕ್ಷೆ ಕೊಡಿಸ್ಲಿ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದಾರೆ ನಮ್ಗೆ ಏನ ಮಾಡಿದ್ರೆ ಮೊನ್ನೆ ಹ್ಯಾಂಗ ಅವ ಪ್ರಕಾಶ್ ಮ್ಯಾಕಿರಿ ಅವರು ಹ್ಯಾಂಗ್ ಹಿಡಿದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡೋದು ಲೋಕಾಯುಕ್ತ ಕೂಡ್ಲಿ ಅವ್ರದೇ ಸೆಂಟ್ರಲ್ ಗೌರ್ಮೆಂಟ್ ಅದ ಅವ್ರದೇ ಸರ್ಕಾರ ಅದ ಸಮ್ಮಿಶ್ರ ಸರ್ಕಾರ ಅದ ಅವ್ರ ನಾಯಕರಲ್ಲಿ ಮಿನಿಸ್ಟರ್ ಅದ ಕೂಡ್ಲಿ ಅವ್ರು ಸಿಬಿಐ ಮಾಡ್ಲಿ ಸಿಬಿಐ ಕೂಡ್ಲಿ ತನಿಖೆ ಮಾಡ್ಲಿ ಮಾಡಿ ಅವ್ರಿಗೆ ಮಾಡಿ ನಾಯಕರ ನಾವೇನ್ ಮಾಡ್ಬೇಕು ಒಂದೇ ಪಕ್ಷದ ನಮ್ಮ ನಾಯಕರ ವಿರುದ್ಧ ನೀವು ತನಿಖೆ ಮಾಡಿ ನೀವು ಅವ್ರ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅಲ್ಲ ಅಂತ ನಾವು ಹೇಳಕತ್ತೀವಿ ಅವ್ರು ನಮ್ಮ ನಾಯಕರು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಒಯ್ದು ನೀವು ಸಬ್ಮಿಟ್ ಮಾಡ್ರಿ ಬರೀ ನೀವು ಹೇಳೋದೈತು ಮಾಡೋದು ಯಾವಾಗ ಯಾರು ಕೊಡಲ್ಲ ಮತ್ತೆ ಅದಕ್ಕೆ ಹೋರಾಟ ಮಾಡ್ರಿ ಹೋರಾಟದಿಂದ ಸ್ವತಂತ್ರ ಸಿಕ್ಕದ ಬ್ರಿಟಿಷರು ಓಡೋಗ್ಯಾರ ಇವ್ರು ಸ್ವತಂತ್ರ ಇದೆ ಇವ್ರು ಮೊನ್ನೆ ಮತ್ತೆ ಎಲ್ಲರೂ ಕೂತು ಹೊಳಿ ನೀರು ಬಿಡಿಸಿಲ್ಲ ಮಹಾರಾಷ್ಟ್ರದಿಂದ ಸ್ವತಂತ್ರ ಶಕ್ತಿ ಬಹಳ ದೊಡ್ಡದದ ಮಾಡ್ಲಿ ಹೋರಾಟ ಮಾಡಿ ಹೋರಾಟ ಯಾಕೆ ಮಾಡಲ್ಲ ಅವರು ಹೋರಾಟದಿಂದ ಬಂದಾರಲ್ರಿ ಹುಟ್ಟು ಹೋರಾಟಗಾರ ಅವರೇ ಮಾಡಿ